ನೋಡಿ ಇಲ್ಲಿ ಬೆಂಗಳೂರು ವಿಧಾನಸೌಧ ಇದೆಯಲ್ಲ, ಇದ್ರ ಮುಂದೆ ಬಂದು ಕುತ್ಕೊಂಡಿದೀವಿ. ಏನ್ ವಿಷಯ ಗೊತ್ತುಂಟಾ, ಈ ಪಂಚುವಾಲಿಟಿ ಅದ್ ಏನಂತ ಗೊತ್ತಿಲ್ದಿರೋ ಸ್ವಲ್ಪ ವ್ಯಕ್ತಿಗಳಿದ್ದಾರೆ. ಹಾಗೆ ಅವ್ರು ನಂಬ್ಕೊಂಡ್ರೆ ಈ ತರ ಬಂದು ಕುತ್ಕೊಬೇಕಾಗತ್ತೆ. ಇವತ್ತು ಒಂದು ಶೂಟ್ ಇತ್ತು ಇಲ್ಲಿ ವಿಧಾನಸೌಧ ಮುಂದೆ ಬಂದ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಮುಂಚೆನೆ ಒಂದು ಮಾಡೆಲ್ ಕರ್ಸ್ಕೊಂಡಿದ್ವಿ. ನಿನ್ನೆ ಮೊನ್ನೆ ಅಲ್ಲ, ಒಂದು ವಾರ ಹಿಂದೆನೆ ಕೇಳಿ ಡೇಟ್ ಕನ್ಫರ್ಮೇಶನ್ ಮಾಡ್ಕೊಂಡು ಟೈಮು ಕನ್ಫರ್ಮೇಶನ್ ಮಾಡ್ಕೊಂಡು ಇವತ್ತೇ ಶೂಟ್ ಮಾಡೋಣ ಅನ್ಕೊಂಡು ಇಲ್ಲಿ ಬಂದಿದ್ವಿ. ಲಾಸ್ಟ್ ಮೊಮೆಂಟ್ ಗೆ ಕೈ ಕೊಡ್ಬೇಕು ಅವಳು. ಯೋಚನೆ ಮಾಡ್ರಿ, ನಾನು ಇವನು ನಮ್ ಎಲ್ಲಾ ಕೆಲಸ ಬಿಟ್ಬಿಟ್ಟು ಇಲ್ಲಿ ಬಂದಿದೀವಿ. ಏನಕ್ಕೆ? ಇದೊಂದು ಶೂಟ್ ಮಾಡ್ಕೊಳಕೋಸ್ಕರ. ಒಂದು ಕೆಲಸ ಕಮಿಟ್ ಮಾಡ್ಕೊಂಡ್ರೆ ಇನ್ ಬಿಟ್ವೀನ್ ಏನೇ ಬಂದ್ರು ಆ ಮಾತಿ ತಕ್ಕಂಗೆ ನಡ್ಕೊಬೇಕು ತಾನೆ. ಅವ್ರೊಬ್ರು ಮಾಡೋ ಕೆಲಸದಿಂದ ನಮ್ ಹೋಲ್ ಡೇನೇ ವೇಸ್ಟ್. ಸಾರಿ ಕೇಳಿದ್ರೆ ಆಗುತ್ತಾ? ನಮ್ ಎಲ್ಲಾರ್ದು ಕೆಲಸ ವೇಸ್ಟ್ ತಾನೆ. ಈಗ ನನ್ ಫ್ರೆಂಡ್ ಇವನು ಬೆಂಗಳೂರಲ್ಲಿ ಒಂದ್ ರೇಂಜ್ ಪಾಪ್ಯುಲರ್ ಆಗಿರೋ ಇಂಟೀರಿಯರ್ ಕಂಪನಿ ಒಂದು ಎದೇನ್ ಇಂಟೀರಿಯರ್ಸ್ ಅಂತ. ಮುಂಚೆ ಚಿಕ್ಕಮಂಗ್ಳೂರು, ಶಿವಮೊಗ್ಗ, ಮಂಗಳೂರು ಅಂತ ಮಾಡ್ತಿದ್ದ. 3 to 4 months ಇಂದ ಬೆಂಗಳೂರಿಗೆ ಬಂದಿದ್ದಾನೆ. ಕಂಪನಿ ಬಂದ್ಬಿಟ್ಟು ಸ್ವಲ್ಪ ಪಾಪ್ಯುಲಾರಿಟಿ ಇದೆ ಬೆಂಗಳೂರಲ್ಲಿ. ಈಗ ಅವ್ರು ಬಂದಿಲ್ಲ ಅಂತ ಹೇಳಿ ನನಗೆ ಶೂಟ್ ಕ್ಯಾನ್ಸಲ್ ಮಾಡಕ್ಕಾಗತ್ತಾ? ಇಲ್ಲ. ಅದೇ ಹೇಳ್ತೀವಲ್ಲ ಕನ್ನಡದಲ್ಲಿ, ಗಾದೆ ಮಾತೀವಿ ನೋಡಿ, ಮನ್ಸಿದ್ರೆ ಮಾರ್ಗ ಅಂತ. ಅಷ್ಟೇ. ಎಲ್ಲಿಂದ ನಮಗೆ ಟೈಮ್, ನಮ್ ಎಫರ್ಟ್, ಎನರ್ಜಿ ವೇಸ್ಟ್ ಆಯ್ತು, ನಾವು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅಲ್ಲೇನಾ? ಅಷ್ಟೇ. ನೀನೇನ್ ಮಾಡ್ತಿದ್ಯಾ? ಇಂಟೀರಿಯರ್ ಡಿಸೈನಿಂಗ್. ಓಕೆ, ಎಲ್ಲೆಲ್ಲಿ ಮಾಡ್ತಿದ್ಯಾ ಈಗ? ಆಲ್ ಓವರ್ ಕರ್ನಾಟಕ. ಗೊತ್ತಿರೋ ವಿಷಯ. ಯಾವ ತರ ಇಂಟೀರಿಯರ್ ಮಾಡ್ತಿದ್ಯಾ ನೀನು? ಪಿಒಪಿ ಬೇಕಾಗುತ್ತೆ, ಪಿವಿಸಿ ಬೇಕಾಗುತ್ತೆ, ಗ್ರಿಡ್ ಸೀಲಿಂಗ್ ಬೇಕಾಗುತ್ತೆ, ವಾರ್ಡ್ರೋಬ್ಸ್, ಅಲ್ಯೂಮಿನಿಯಂ ಕಿಚನ್, ಪ್ಲೈವುಡ್ ಕಿಚನ್, ಅಕ್ರಿಲಿಕ್ ಕಿಚನ್, ಐಲ್ಯಾಂಡ್, ಇಟಾಲಿಯನ್. ಪ್ಲೈವುಡ್ ಇಂದು ಮತ್ತೆ ಅಲ್ಯೂಮಿನಿಯಂ ಮಾಡ್ತೀಯಾ? ಕರ್ನಾಟಕದಾಗ ಎಲ್ಲಿ ಬಂದ್ರು ನೀನ್ ಮಾಡ್ತೀಯಾ? ಅಲ್ಲಿಂದ ಬಂದ್ರೆ ನಾವು ಮಾಡ್ತೀಯಾ? ನೀನ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿದ್ರೆ ನಿನ್ನ ನಾನ್ ಹೊಡಿಬೇಕಾ ಇಲ್ಲ ಮಾಡಿಸ್ಕೊಂಡ್ರೆ ಬಂದು ಹೊಡಿಬೇಕಾ? ಮಾಡಿಸ್ಕೊ ಬಂದು ಹೊಡಿಲಿ. ಯಾವ್ದಕ್ಕನ್ನ ಕಾಂಪ್ರಮೈಸ್ ಮಾಡಲ್ಲ. ನಾವು ಯೂಸ್ ಮಾಡೋದೆಲ್ಲ ಗ್ರೀನ್ ಪ್ಲೇ ಪ್ಲೈವುಡ್ಸ್ ಗಳೇ. ರಿಕ್ವೈರ್ಮೆಂಟ್ ಯಾವ್ದಿದೆ ಅದು ಹಾಕ್ತಿವಿ. ಬಟ್ ಇದು ನಿಮಗೆ ಅರ್ಥ ಆಗತ್ತೆ ನೋಡಿ. ಯಾಕೆಂದ್ರೆ ಮನೆ ಒಂದೇ ಒಂದ್ಸತಿ ಕಟ್ಸೋದು, ಕ್ವಾಲಿಟಿ ಆಗಿ ಒಳ್ಳೆ ಮೆಟೀರಿಯಲ್ ಹಾಕಿ ಅಮೌಂಟ್ ಬಗ್ಗೆ ಹಿಂದೆ ಮುಂದೆ ನೋಡ್ದೆ ಕಟ್ಸಿ ಅಂತ ನಾನು ಹೇಳ್ತಿರೋದು. ಇದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ನನ್ನ ಮನೆ ಕಟ್ಟಿ 10 ವರ್ಷ ಆಗ್ತಿದೆ. ಇದ್ಲು ಬಂದು ಹೋಗಿದೆ. ಯೋಚನೆ ಮಾಡಿ, ಈಗ ಚೇಂಜ್ ಮಾಡ್ಬೇಕು. ಆಲ್ಮೋಸ್ಟ್ 1 to 1.5 lakhs ಆಗುತ್ತೆ ಒಂದು ವಾರ್ಡ್ರೋಬ್. ಹೌದು. ಅದೇ ಒಳ್ಳೆ ಕ್ವಾಲಿಟಿ ಇರೋ ಗ್ರೀನ್ ಪ್ಲೇ ಬ್ರಾಂಡೆಡ್ ಮೆಟೀರಿಯಲ್ಸ್ ಹಾಕೊಂಡು ಯೂಸ್ ಮಾಡ್ಕೊಂಡು ನೀವು ಬಿಲ್ಡ್ ಮಾಡಿದ್ರೆ ಒಳ್ಳೆ ತಾನೆ. ನಂಬರ್ ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಸೊ ಇವ್ರ ಕಂಪನಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಬಡ್ಜೆಟ್ ತಕ್ಕಂಗೆ ಮಾಡ್ಕೊಡ್ತಾರೆ. ಇಲ್ಲ ಅಂದ್ರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ ಇವ್ರ ಕಂಪನಿ ವೆಬ್ಸೈಟ್ ನ ನಿಮಗೆ ಡೈರೆಕ್ಟ್ ಆಗಿ DM ಮಾಡ್ತೀನಿ. ಇವ್ರ ಕಂಪನಿ ಕಂಪ್ಲೀಟ್ ಮಾಡಿರೋ ಪ್ರಾಜೆಕ್ಟ್ಸ್ ನ ವೆರಿಫೈ ಮಾಡಿ ನಿಮಗೆ ವರ್ಕ್ ಕೊಡ್ಬೋದು. ಒಂದು ವರ್ಕ್ ಕಮಿಟ್ ಮಾಡ್ಕೊಂಡು ಮಾತಂತ ಕೊಟ್ಟಿದ್ರೆ ತಲೆ ಹೋದ್ರು ಆ ಕೆಲಸ ಮಾಡಿ ಕೊಡ್ಬೇಕು ಅಂತ ನನ್ನ ಪಾಲಿಸಿ. ಇಷ್ಟು ಹೇಳ್ತಾ ಇಟ್ಸ್ ಮೀ ಎಲ್ದೋಚರಿಯನ್ ಸೈನಿಂಗ್ ಆಫ್ ಫ್ರಮ್ ವಿಧಾನಸೌಧ.